ರೆಡ್ಡಿಗೆ ಖಾತೆ ಬೇಸರವಿದೆಯೋ ಅಥವಾ ಬೇರೆ ಬೇಜಾರಿದೆಯೋ ಯಾರು ಗೊತ್ತು. ಅವರಿಗೆ ಆ ಖಾತೆ ಬೇಡ ಅಂತ ಹೇಳಿದ್ರೆ ನನಗೆ ಕೊಡಲಿ. ಇದು ಹ್ಯಾರಿಸ್ ಮಾತು. ರೆಡ್ಡಿಗೆ ಖಾತೆ ಬೇಸರ ಇದೆಯೋ ಅಥವಾ ಬೇರೆ ಬೇಜಾರೇನಾದ್ರೂ ಇದೆಯೋ ಗೊತ್ತಿಲ್ಲ. ಅವ್ರಿಗೆ ಆ ಖಾತೆ ಬೇಡ ಅಂತ ಹೇಳಿದ್ರೆ ನನಗೆ ಕೊಡ್ಲಿ. ಇದು ಹ್ಯಾರಿಸ್ ಮಾತು. ನಾನು ಆ ಖಾತೆಯನ್ನ ನಿಭಾಯಿಸ್ತೇನೆ ಅಂತ ಹೇಳ್ಬಿಟ್ಟು ಶಾಸಕ ಹೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ದಂಗೆ ಡಿಕೆ ಆಪ್ತ ಎನ್ ಹ್ಯಾರಿಸ್ ರಿಯಾಕ್ಟ್ ಮಾಡಿದ್ದಾರೆ. ಆ ಖಾತೆಯನ್ನ ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಾಸಕ ಎನ್.ಎ. ಹ್ಯಾರಿಸ್. ರಾಮಲಿಂಗಾರೆಡ್ಡಿ ದಂಗೆಯ ಬೆನ್ನಲ್ಲ ಇದೀಗ ಹ್ಯಾರಿಸ್ ರಿಯಾಕ್ಟ್ ಮಾಡಿರುವಂಥದ್ದು. ಭರ್ಜರಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ನನಗೆ ಕೊಡ್ಲಿ, ನಾನು ನಿಭಾಯಿಸ್ತೀನಿ ಆ ಖಾತೆಯನ್ನ. ರೆಡ್ಡಿ ಖಾತೆ ಬೇಸರ ಇದೆಯೋ ಅಥವಾ ಬೇರೆ ಏನಾದ್ರೂ ಇದೆಯೋ ಯಾರು ಗೊತ್ತು. ಅವ್ರಿಗೆ ಆ ಖಾತೆ ಬೇಡ ಅಂದ್ರೆ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹ್ಯಾರಿಸ್ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ಗೊಂದಲಗಳೇನಪ್ಪಾ ಅಂತ ಹೇಳಿದ್ರೆ, ನಿಜಕ್ಕೂ ಅವರಿಗೆ ಖಾತೆ ವಿಚಾರವಾಗಿ ಬೇಸರ ಇದೆಯಾ ಅಥವಾ ನಾಯಕತ್ವದ ವಿಚಾರವಾಗಿ ಬೇಸರ ಇದೆಯಾ? ಸೊ ಈ ಒಂದು ಸೂಕ್ಷ್ಮವಾದಂತಹ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಸೊ ಇದೀಗ ಡಿಕೆಶಿ ಅವರ ಪರಮಾಪ್ತರು ಎನ್.ಎ. ಹ್ಯಾರಿಸ್ ಡಿಕೆಶಿ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಅವ್ರಿಗೆ ಆ ಖಾತೆ ಬೇಡವಾ, ಕೊಡಿ ನನಗೆ, ನಾನು ನಿಭಾಯಿಸ್ತೀನಿ. ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಸಂಚಲನವನ್ನ ಮೂಡಿಸ್ತಾ ಇರುವಂತಹ ಮಾತುಗಳನ್ನ ಆಡಿದ್ದಾರೆ. ಯಾರು ಗೊತ್ತು ಯಾವ ಬಗ್ಗೆ ಬೇಸರ ಇದೆಯೋ, ಅವ್ರಿಗೆ ಖಾತೆ ಬಗ್ಗೆ ಬೇಸರ ಇದೆಯೋ ಅಥವಾ ಬೇರೆ ಏನಾದರೂ ಬೇಜಾರಿದೆಯೋ ಯಾರು ಗೊತ್ತು ಅಂತ ಹೇಳ್ಬಿಟ್ಟು ಸ್ಫೋಟಕ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ ಡಿಕೆಶಿ ಅತ್ಯಾಪ್ತರು ಎನ್.ಎ. ಹ್ಯಾರಿಸ್. ಈಗ ಇದು ಖಾತೆ ಬೇಜಾರೋ ಬೇರೆ ಬೇಜಾರೋ ನಮ್ಗೆ ಗೊತ್ತಾಗಲ್ಲ. ಈಗ ಓಕೆ, ಇವನ್ನೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ಹೈಕಮಾಂಡ್ ಇದೆಲ್ಲ ನೋಡ್ತಾ ಇದೆ. ತೀರ್ಮಾನ ಯಾರ್ದು? ಡಿ ಕೆ ಶಿವಕುಮಾರ್ದಲ್ಲ, ಹೈಕಮಾಂಡ್ ತೀರ್ಮಾನ. ಅದನ್ನ ಫಾಲೋ ಮಾಡೋದು ಎಲ್ಲರೂ. ಬೇರೆ ಬೇಜಾರು ಅಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇರೋದು. ಇದು ಏನು ಬೇಜಾರು ಅಂತ ನನಗಿಂತ ಜಾಸ್ತಿ ನಿಮಗೆ ಗೊತ್ತಲ್ಲ. ನಾನು ನೋಡಿ, ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ಇದ್ದಾರೆ. ಮ್ಯಾಕ್ಸಿಮಮ್ ಕೊಡಬೇಕು. ಈಗ ಅದೇ ಬ್ರ್ಯಾಕೆಟಲ್ಲಿರೋ ಬೇರೆ ಸಮುದಾಯಕ್ಕೆ ಎಷ್ಟು ಕೊಡ್ತೀರಾ ಅಷ್ಟೇ ಕೊಡಿ. ಅಲ್ಪಸಂಖ್ಯಾತರಿಗೆ ಯಾಕೆ ಕಮ್ಮಿ ಕೊಡ್ತೀರಾ? ಆಮೇಲೆ ನಾನು ಯಾವುದೇ ಜಾತಿ ಧರ್ಮದಲ್ಲಿ ಏನೂ ಕೇಳಲ್ಲ. ನಾನು ಒಬ್ಬ ಕನ್ನಡಿಗನಾಗಿ ಕರ್ನಾಟಕಕ್ಕೋಸ್ಕರ ಕೆಲಸ ಮಾಡೋಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅಲ್ಲ, ಈಗ ಇದು ಖಾತೆ ಬೇಜಾರೋ ಬೇರೆ ಬೇಜಾರೋ ನಮ್ಗೆ ಗೊತ್ತಾಗಲ್ಲ. ಈಗ ಓಕೆ, ಸೊ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ಏನೆಲ್ಲ ಒಳ ಜಗಳಗಳಿದೆಯೋ, ಏನೆಲ್ಲ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೋ, ಇದೆಲ್ಲವೂ ಕೂಡ ಕೇಸರಿ ಪಡೆಗೆ ಯಾವ ರೀತಿಯಾಗಿ ಪ್ಲಸ್ ಆಗ್ತಾ ಇದೆಯೋ ರಿಯಲಿ ವಿ ಡೋಂಟ್ ನೋ. ಬಟ್ ಇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎನ್.ಎ. ಹ್ಯಾರಿಸ್ ಅವರಿಗೆ ಖಾತೆ ವಿಚಾರವಾಗಿ ಬೇಸರ ಇಲ್ಲ, ಬೇರೇನೋ ಬೇಸರ ಇದೆ ಅನ್ನುವಂಥ ವ್ಯಂಗ್ಯವಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಹ್ಯಾರಿಸ್. ಅವ್ರಿಗೆ ಆ ಖಾತೆ ಬೇಡವಾ? ಓಕೆ ಫೈನ್, ನಾನೇ ನಿಭಾಯಿಸ್ತೀನಿ ಅಂತ ಹೇಳ್ತಿದ್ದಾರೆ. ಡಿಕೆಶಿಯ ಪರಮಾಪ್ತರು. ಅಸಲಿಗೆ ಖಾತೆ ಹಂಚಿಕೆ ಮಾಡಿದ್ದು ಡಿಕೆಶಿ ಅಲ್ಲ, ಹೈಕಮಾಂಡ್ ನಿರ್ಧಾರ ಅದು. ಸೊ ಇವ್ರ ಮೇಲೆ ಯಾಕೆ ಬಂಡಾಯ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ? ಡಿ ಕೆ ಶಿವಕುಮಾರ್ ಪರವಾಗಿ ಇದೀಗ ಅವರ ಅತ್ಯಾಪ್ತರಾದಂತಹ ಎನ್.ಎ. ಹ್ಯಾರಿಸ್ ಬ್ಯಾಟ್ ಬೀಸ್ತಾ ಇರುವಂಥದ್ದು. ರೆಡ್ಡಿಗೆ ಖಾತೆ ಬೇಸರ ಇದೆಯೋ ಅಥವಾ ಬೇರೆ ಏನಾದ್ರೂ ಇದೆಯೋ ಗೊತ್ತಿಲ್ಲ. ಹ್ಯಾರಿಸ್ ಮಾತಿದು. ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಅದರ ಒಳ ಅರ್ಥ ಏನು? ನಾನು ನಿಭಾಯಿಸ್ತೀನಿ ಬಿಡಿ ಆ ಖಾತೆನ. ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ ಹ್ಯಾರಿಸ್ ಅವರ ಈ ಒಂದು ಹೇಳಿಕೆ. ಖಾತೆ ಹಂಚಿಕೆ ಮಾಡಿದ್ದು ಡಿಕೆ ಅಲ್ಲ, ಹೈಕಮಾಂಡ್ ಮಾಡಿರೋದು. ರಾಮಲಿಂಗಾರೆಡ್ಡಿ ಮುನಿಯಪ್ಪಗೆ ಕೌಂಟರ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಎನ್.ಎ. ಹ್ಯಾರಿಸ್. ಬಿಕಾಸ್ ಹೌದು, ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವರೆಲ್ಲರೂ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಮೇಲೆ ಬಂಡಾಯವನ್ನ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಅತ್ಯಾಪ್ತರಾದಂತಹ ಹ್ಯಾರಿಸ್ ಡಿಕೆಶಿ ಪರವಾಗಿ ಮಾತನಾಡ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಖಾತೆಯ ವಚನ ನಿಜ. ರಾಮಲಿಂಗಾರೆಡ್ಡಿಗೆ ನಾನು ನನ್ನ ತಮ್ಮ ಮಾತನ್ನ ಕೊಟ್ಟಿದ್ದು ಕೂಡ ನಿಜ. ಆದರೆ ಖಾತೆ ಹಂಚಿಕೆ ನನ್ನದಲ್ಲ, ಹೈಕಮಾಂಡ್ ತೀರ್ಮಾನ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ವರಿಷ್ಠರು ತೀರ್ಮಾನ ಮಾಡಿದ ಮೇಲೆ ನಾನು ಏನು ಹೇಳಕ್ಕಾಗತ್ತೆ?
ಖಾತೆ ಹಂಚಿಕೆ ನಂದಲ್ಲಪ್ಪ, ಹೈಕಮಾಂಡ್ ತೀರ್ಮಾನ ಅದು, ಸ್ಪಷ್ಟನೆ ಕೊಡ್ತಾ ಇದ್ದಾರೆ DK ಶಿ. ಎಲ್ಲರೂ ಕೂಡ ಬಂಡಾಯ ಹೇಳ್ತಾ ಇದ್ದಾರೆ. ಸರ್ಕಾರ ರಚನೆಯಾಗಿ 3 ದಿನಕ್ಕೆ ಈ ರೀತಿಯಾದಂತಹ ಡ್ಯಾಮೇಜಸ್ಸು, ವರಿಷ್ಠರು ತೀರ್ಮಾನ ಮಾಡಿದ ಮೇಲೆ ನಾನು ಏನು ಮಾಡೋಕ್ಕಾಗುತ್ತೆ, ನಾನು ಎಸ್ ಅನ್ಲೇಬೇಕಲ್ವಾ? ರೆಡ್ಡಿ ಬೆಂಗಳೂರು ಖಾತೆ ಬಗ್ಗೆ ಮುಖ್ಯಮಂತ್ರಿ DK ಶಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ನಾನು ಏನೇ ಮಾಡಿದ್ರು ಕೂಡ ಪಕ್ಷದ ವರಿಷ್ಠರನ್ನ ಬಿಟ್ಟು ಮಾಡೋ ಹಾಗಿಲ್ಲ. ಅವ್ರು ಏನು ಹೇಳ್ತಾರೆ, ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿರಬೇಕು. ಸಚಿವ ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಲೀಡರ್ ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರನ್ನ ಖುದ್ದಾಗಿ ನಾನೇ ಭೇಟಿ ಆಗ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಿಕಾಸ್ ಸಾಕಷ್ಟು ವರ್ಷಗಳಿಂದ ಪಕ್ಷ ನಿಷ್ಠೆಯಿಂದ ದುಡಿದಿದ್ದಾರೆ, ಪಕ್ಷಕ್ಕಾಗಿ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ, ಶಾಸಕರಾಗಿ ಸಚಿವರಾಗಿ ಮಾತು ಕೊಟ್ಟಿದ್ದು ನಿಜ ಅಂತ ಒಪ್ಕೊಳ್ತಾ ಇದ್ದಾರೆ. ಹೌದು, ಮಾತು ಕೊಟ್ಟಿದ್ದು ಹೌದು ನಿಜ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ನಾನು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ದೆ. ಬಟ್ ಈಗ ಆ ಹಂಚಿಕೆ ನನ್ನದಲ್ಲ, ಅದು ಹೈಕಮಾಂಡ್ ತೀರ್ಮಾನ ಆಗಿರುತ್ತೆ. ಸೊ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರಲೇಬೇಕಾದಂಥ ಅನಿವಾರ್ಯತೆ ನಂದು ಕೂಡ ಇದೆ. ಅವರ ವರಿಷ್ಠರ ತೀರ್ಮಾನಕ್ಕೆ ನಾನು ನೋ ಅನ್ನೋ ಹಾಗಿಲ್ಲ. ಏನು ಮಾಡ್ಬೇಕು ಇವಾಗ? DK ಶಿಗೆ ತೋಚ್ತಾ ಇಲ್ಲ. ಸೊ ರಾಮಲಿಂಗಾರೆಡ್ಡಿ ಅವರನ್ನ ನಾನೇ ಖುದ್ದಾಗಿ ಭೇಟಿ ಮಾಡಿ ಮಾತುಕತೆ ಚರ್ಚೆಯನ್ನ ಆಡುವಂಥ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನ DK ಶಿವಕುಮಾರ್ ಕೊಡ್ತಾ ಇದ್ದಾರೆ. ಲೆಟ್ಸ್ ಸಿ ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಬಟ್ ರಾಹುಲ್ ಗಾಂಧಿ ಅಂತೂ ಸ್ಪಷ್ಟನೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಹೋಗೋದಾಗ್ಲಿ, ಅತಿಯಾದಂತಹ ಮನವೊಲಿಕೆ ಪ್ರಯತ್ನ ಮಾಡೋದಾಗ್ಲಿ, ಓಲೈಸೋದಕ್ಕಾಗ್ಲಿ ಮಾಡಕ್ ಹೋಗಬೇಡಿ. ಯಾವುದೇ ರೀತಿಯಾದಂತಹ ಗೊಂದಲ ಇಟ್ಕೊಳ್ಳೋದು ಬೇಡ, ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದು ಬೇಡ. ಓಕೆ, ಖಾತೆ ಕೊಟ್ಟಿದ್ದನ್ನ ತೆಗೆದುಕೊಳ್ಬೇಕು ಇಲ್ವಾ? ರಾಜೀನಾಮೆಯನ್ನ ಕೊಡ್ತಾರಾ? ಒಮ್ಮೆ ಮಾತನಾಡಿ, ಒಪ್ಕೊಂಡ್ಲಿಲ್ವಾ? ಬಿಟ್ಟಾಕ್ಬಿಡಿ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ರಾಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗಿದೆ. DCM ಪರಮೇಶ್ವರ್ ಅವರು, CM DK ಶಿ ಅವರು, ಮಾಜಿ CM ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು, ಜಾರ್ಜ್ ಎಲ್ಲರೂ ಕೂಡ ಕೂತ್ಕೊಂಡು ಮಾತನಾಡಿ ಸೊ ಫೈನಲ್ ನಿರ್ಧಾರಕ್ಕೆ ಬಂದಿದ್ದಾರೆ. ಮನವೊಲಿಕೆ ಪ್ರಯತ್ನ ಮಾಡಿ, ಗೊಂದಲಗಳು ಬೇಡ, ಗೊಂದಲಗಳಿಗೆ ಎಡೆ ಮಾಡಿಕೊಡ್ಬೇಡಿ. ಸೊ ಫೈನಲಿ ಒಪ್ಪಲಿಲ್ವಾ? ರಾಜೀನಾಮೆಯನ್ನು ಅಂಗೀಕಾರ ಮಾಡಿ. ಸೊ ಈಸಿಯಾಗಿ ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ ರಾಗ. ಬಟ್ ಮತ್ತೊಂದು ಕಡೆ DK ಶಿವಕುಮಾರ್ ನಾನು ಖುದ್ದಾಗಿ ಭೇಟಿ ಮಾಡಿ ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೋಗಿದ್ದಾರೆ, ಪಕ್ಕದಲ್ಲಿ ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಹಂಗೆಲ್ಲ ನಾನು ಅವ್ರಿಗೆ ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿಮಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಫರ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಳೆದವರನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ನಾನು ಅದಕ್ಕೆ ಪ್ರಯತ್ನ ಮಾಡಿದೆ. ನೋಡೋದು ಇಲ್ಲಿ ಅದಾಗಿದೆ. ಈಗ ಅವತ್ತು ಮಾತಾಡಿದ್ದು ದೊಡ್ಡ ಖಾತೆ ಏನಪ್ಪ ಅಂದರೆ, ನಾನು ನಗರದಲ್ಲಿರೋನು, ನನ್ನ ಬದುಕು ರಾಜಕೀಯ ಎಲ್ಲ ಕೂಡ ಒಬ್ಬ ಕಾರ್ಪೊರೇಟರ್ ಆಗಿ ಪಟ್ಟಿದ್ದು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಅವ್ರು ಕೊಟ್ಟದ್ದು ಮಾತಾಡ್ತು ನಿಜ. ಈಗ ಅವ್ರಿಗೇನಾದ್ರು ಮಾಡಿ ಸಮಜಾಯಿಷಿ ಹೇಳ್ಬೇಕು, ಮಾತಾಡ್ತಾರೆ. ಏನೇ ಮಾಡಿದ್ರು ನಮ್ಮ ಪಕ್ಷದ ವರಿಷ್ಠರು ಬಿಟ್ಟು ನಾನು ಮಾತಾಡೋಕ್ಕಾಗಲ್ಲ. ರಾಮಲಿಂಗಾರೆಡ್ಡಿ ಅವರು ಅಲ್ಲಿ